ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಲೂ ಹೇಳ್ತೀನಿ. ನನ್ನ ತಂಗಿದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ. ಸೊ ಅವಳಿಗೆ ಎಂಗೇಜ್ಮೆಂಟಿಗೆ ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕು, ಹಾಗಾಗಿ 2 ಡೇಸ್ ಮುಂಚೆನೇ ಹೋಗ್ತಾ ಇದ್ದೀನಿ. ಫಂಕ್ಷನ್ ಅಂದಮೇಲೆ ತಯಾರಿಗಳಿರಲೇಬೇಕಲ್ವಾ. ಸೊ ಹಂಗಾಗಿ ನೆನ್ನೆ ಸ್ವಲ್ಪ ಫಂಕ್ಷನ್ ಅಲ್ವಾ, ಸೊ ಹಂಗಾಗಿ ಭಯ ಆಯಿತು. ಹೊರಗಡೆ ನನ್ನ ಫ್ರೆಂಡ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ಬೆಳಗ್ಗೆ ಬರೋವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸ್ವಲ್ಪ ತುಂಬ ಹೊಟ್ಟೆ ಹಸಿತಾ ಇತ್ತು. ನಾವು ಫಂಕ್ಷನ್ಗಲ್ವಾ, ಊರಿಗೆ ಹೋಗೋ ಖುಷಿಲಿ ಏನೂ ಸೇರೋದೇ ಇಲ್ಲ. ಸೊ ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ನಿಲ್ಲಿಸಿದ್ರು. ಸೊ ಊಟ ಏನೂ ತೊಗೊಳ್ಳಿಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಥರನೇ ತೊಗೊಂಡೆ. ನಾನು ಇನ್ನೊಂದು ಹೇಳಬೇಕು, ನಾನು ಬಸ್ಸಿಂದ ಇಳಿಯುವಾಗ ನಾನು ಆ ಕಡೆ ನೋಡ್ಕೊಂಡಿಲ್ಲ, ಮತ್ತು ನಾನು ಇಳ್ದಿದ್ದ ಬಸ್ ನಂಬರ್ ಕೂಡ ನೋಡ್ಕೊಂಡಿಲ್ಲ. ಸೊ ಸೀದಾ ಇಳ್ಕೊಂಡು ಬಂದ್ಬಿಟ್ಟೆ. ಬಂದು ಇಲ್ಲಿ ನನಗೇನು ಬೇಕೋ ಅದೆಲ್ಲ ತೊಗೊಂಡು ವಾಪಸ್ ಹೋಗೋವಾಗ ಕನ್ಫ್ಯೂಷನ್ ಆಗೋಯ್ತು ನನಗೆ ಯಾವ ಬಸ್ಸು ನಾನು ಇಳ್ದಿದ್ದು ಅಂತ. ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಇದ್ದಂಗೆ ಹೇಳ್ಕೊತಾ ಇದ್ದೀನಿ. ಏನಿಲ್ಲ, ನನಗೆ ಗೊತ್ತಿಲ್ಲ ಇದು ನಾನು ಇಳ್ಕೊಂಬಂದಿರೋ ಬಸ್ ಅಂದ್ಕೊಂಡು ಸೀದಾ ಇದೇ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಬಟ್ ಆದರೆ ನಾನು ಬಂದಿದ್ದು ಈ ಬಸ್ಸಲ್ಲ, ಈ ಕಡೆ ನಿಂತಿದ್ದಾರಲ್ಲ ಆ ಕಡೆ ಬಸ್ಸು. ಬಟ್ ಆದರೆ ನಾನು ಹತ್ಕೊಂಡು ಹೋಗ್ತಾನೆ ಇದ್ದೀನಿ. ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ನಾನು ಹತ್ಕೊಂಡು ಬಂದಿರೋ ಬಸ್ಸೇ ಅಂದ್ಕೊಂಡು ಸೀದಾ ಹೋಗ್ತಿದ್ದೀನಿ. ನೋಡಿದ್ರೆ ಇಷ್ಟೊಂದು ಜನ ಯಾವಾಗ ಬಂದು ಕುತ್ಕೊಂಡ್ಬಿಟ್ರು. ನಾನು ಹೋಗಿ ತೊಗೊಂಬರೋಷ್ಟೊತ್ತಿಗೆ ನಾನು ಇಳಿಯುವಾಗ ಇಷ್ಟೊಂದು ಜನ ಇರಲಿಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಆಮೇಲೆ ನನ್ನ ಲಗೇಜ್ ಎಲ್ಲ ಏನಾಯ್ತಪ್ಪ, ಇದು ನಾನು ಬಂದಿದ್ದ ಬಸ್ಸೇನಾ ಅಂದ್ಕೊಂಡು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ. ಬಟ್ ಹೋಗೋವಾಗ ಅಂದ್ಕೊಂಡೆ ಎಂಥ ಶೇಪೋಟ ಆಗೋಯ್ತಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಒನ್ ಟೈಮ್ ಆಗುತ್ತೆ. ನಿಮಗೂ ಯಾರಿಗಾದ್ರೂ ಹೀಗೆ ಆಗಿದೆಯಾ ತಿಳಿಸಿ. ಸೊ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ನನಗಾಗಿದ್ದು. ಕನ್ಫ್ಯೂಷನ್ ಆಗಿದ್ದು. ನಾನು ಇಳ್ದಿದ್ದ ಬಸ್ನ ಯಾವಾಗೂ ನಂಬರ್ಸ್ ನೋಡ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ಅದು ಒಂದು ಪಾಠ ಅಂತಲೇ ಹೇಳ್ಬೋದು. ಆಮೇಲೆ ಅದು ಆ ಥರ ಆದಮೇಲೆ ನೆಕ್ಸ್ಟ್ ಯಾವಾಗಲೇ ಹೋದ್ರೂ ಕೂಡ ನಾನು ಬಸ್ ನಂಬರ್ ನೋಡ್ಕೊಂಡು ಇಳಿತೀನಿ, ಎಂಥ ಎಮರ್ಜೆನ್ಸಿನೇ ಇದ್ರೂ ಕೂಡ. ಸೊ ಮತ್ತು ಈ ಬಸ್ಸಿಗೆ ನಾನು ಬಂದಿದ್ದ ಬಸ್ಸಿಗೆ ಬಂದು ವಾಪಸ್ ರಿಟರ್ನ್ ಕೂತ್ಕೊಂಡೆ. ಬಸ್ಸಲ್ಲಿ ಬಂದ್ಬಿಟ್ಟು ನನ್ನ ಲಗೇಜ್ ನೋಡೋವರೆಗೂ ನನಗೊಂಥರ ಭಯನೇ ಇತ್ತು. ಅಯ್ಯೋ ನನ್ನ ಲಗೇಜ್ ಏನಾಯ್ತಪ್ಪ, ನಾನು ಬಂದಿದ್ದ ಬಸ್ ಏನಾಯ್ತಪ್ಪ, ಏನು ಮಾಡಲಿ ಇವಾಗ ಅನ್ನೋ ಥರ. ಬಟ್ ಆಮೇಲೆ ನಾನು ಬಂದು ಕರೆಕ್ಟಾಗಿ ನಾನು ಹತ್ತಿರೋ ಬಸ್ಸನ್ನೇ ನೋಡಿಕೊಂಡು ಆಮೇಲೆ ನನ್ನ ಸೀಟೆಲ್ಲ ನೋಡಿಕೊಂಡು ಕರೆಕ್ಟಾಗಿ ನನ್ನ ಲಗೇಜ್ ಎಲ್ಲ ಇದೆಯಾ ಅಂತ ನೋಡ್ಕೊಂಡ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ನನ್ನ ಲಗೇಜ್ ನೋಡಿದ್ಮೇಲೆ ನಾನು ನಿಟ್ಟುಸಿರು ಬಿಟ್ಟಿದ್ದೀನಿ. ನಿಜವಾಗ್ಲೂ ಕೈಕಾಲೇ ಹೊಡಿಲಿಲ್ಲ. ನನಗೆ ಅಷ್ಟು ಭಯ ಆಗೋಗಿತ್ತು, ಟೆನ್ಷನ್ ಆಗೋಗಿತ್ತು. ಒಂಥರ ಕೈಕಾಲೆಲ್ಲ ತಣ್ಣಗಾಗ್ಬಿಟ್ಟಿತ್ತು ನನಗಾಗ್ಲೇ. ಆ ಬಸ್ ಹತ್ತದಾಗ ಜನನೆಲ್ಲ ನೋಡಿದಾಗ ನಾನು ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಎಷ್ಟು ಶೂರಿಂಗ್ ಆಗ್ತಿತ್ತು ಅಂದರೆ, ಒಂದೊಂದ್ಸತಿ ಬಸ್ನವ್ರು ಹಾಗೆ ಮಾಡ್ತಾರೆ, ಹೆದರ್ಕೊಳ್ಳೋ ಥರನೇ ಮಾಡ್ತಾರೆ. ಎಷ್ಟೋ ಸತಿ ನಾನು ನೋಡಿದ್ದೀನಿ ತುಂಬ ಜನನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಬಸ್ನವರು, ಅವ್ರ ಲಗೇಜ್ ಕಾಣಿಸಿಲ್ಲ ಅಂದರೆ, ಸೀಟಲ್ಲಿ ಇಲ್ಲ ಅಂತಂದರೆ. ಮತ್ತು ಅಕ್ಕಪಕ್ಕದವ್ರು ಇರೋರು ಕೂಡ ಯಾರೂ ಹೇಳೋದೇ ಇಲ್ಲ ಇವ್ರು ಬಂದಿಲ್ಲ ಅಂತ. ಆ ಥರ ಆದಾಗ ನನಗೆ ಅದೇ ಟೆನ್ಷನು. ನಾನು ಕೂತಿರೋ ಸೀಟಲ್ಲಿ ಬೇರೆ ಯಾರೂ ಇಲ್ಲ, 3 ಸೀಟು ಸಿಕ್ತು ಅಂತ ಆರಾಮಾಗಿ ನನ್ನ ಲಗೇಜ್ ಎಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ, ಬಸ್ಸಲ್ಲಿ ತುಂಬ ಜನನೂ ಇಲ್ಲ ಹೇಳ್ಬೇಕಂದ್ರೆ, ಇಂಥವ್ರು ಬಂದಿಲ್ಲ ಅಂತ ಹೇಳೋಕ್ಕೆ. ಬಟ್ ನನಗೆ ಅದೊಂದು ಟೆನ್ಷನ್ ಇತ್ತು. ಸೊ ಏನಾಗ್ಬಿಡುತ್ತಪ್ಪ, ಎಲ್ಲಿ ಮಿಸ್ ಆಯಿತು ಅಂದ್ಕೊಂಡು ಈ ಥರ ಹೆದ್ರ್ಕೊತಾ ಇದ್ದೆ. ಸೊ ಇದೇ ರೀಸನ್ನು ನನಗೆ ಎದುರೋದಕ್ಕೆ. ಬಸ್ಸಲ್ಲಿ ಒಂದೊಂದ್ಸತಿ ನಿದ್ದೆ ಮಾಡೋಕ್ಕಾಗಲಿ ಅಥವಾ ಈ ಥರ ಹೋಗಿ ಊಟ ತೊಗೊಬರೋದಕ್ಕಾಗಲಿ, ವಾಶ್ರೂಮ್ಗೆ ಹೋಗೋದಕ್ಕಾಗಲಿ ಸಿಕ್ಕಾಬಟ್ಟೆ ಭಯ ಆಗ್ತಾ ಇರುತ್ತೆ. ಈ ಬಸ್ನವ್ರನ್ನ ನಂಬೋಕ್ಕಾಗಲ್ಲ, ಒಂದೊಂದ್ಸತಿ ಬಿಟ್ಟು ಹೊರಟೋಗ್ಬಿಡ್ತಾರೆ.
ಕಂಡಕ್ಟರ್ ಅಂಕಲ್ ಕೂಡ ಕೇಳ್ತಾ ಇದ್ರು ಏನಮ್ಮ ವಿಡಿಯೋ ಮಾಡ್ಕೊಂಡು ಬಂದೆ ಅಲ್ಲಿಂದ ಅಂತ. ಸೊ ನಾನು ವಿಡಿಯೋ ಮಾಡುವಾಗ ಹೋಗ್ತಾ ಬರ್ತಾ ಇರುವಾಗೆಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ರು. ಸೊ ಇವಾಗ ಅಲ್ಲಿಂದ ಬಂದಮೇಲೆ ನಾನು ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ. ಇಲ್ಲಿ ಮಾಮನ್ ಬೇಕ್ರಿ ಹತ್ರ ಬಂದೆ. ಅತ್ತೆ ಜ್ಯೂಸ್ ಕೊಟ್ಟಿದ್ದಾರೆ, ಇವರು ನಮ್ಮ ಅತ್ತೆ. ಸೊ ಜ್ಯೂಸ್ ಕುಡಿತಿದ್ದೀನಿ. ಬೇಕ್ರಿ ಪಕ್ಕದಲ್ಲೇ ನನ್ನ ತಮ್ಮನೂ ಕೂಡ ಹೋಟೆಲ್ ಓಪನ್ ಮಾಡಿದ್ದ. ಸೊ ಒಳಗೆ ಹೋಗೋಣ ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಇವ್ರು ಬಂದು ನನ್ನ ತಮ್ಮನ ಹೆಂಡತಿ. ಇವ್ರ ಮದುವೆ ಟೈಮಲ್ಲಿ ನಾನು ಬರೋಕ್ಕಾಗಿರ್ಲಿಲ್ಲ. ಸೊ ಈಗ ಒಂದು ಟ್ವಿಸ್ಟ್ ಇದೆ, ನೋಡ್ಕೊಂಡು ಬನ್ನಿ. ಏನ್ ಬರ್ತಿದ್ವಿ ಇಷ್ಟೊಂದು ಇಂಟ್ರೆಸ್ಟ್ ಆಗಿ? ಅಕ್ಕ ಏನ್ ಬರೀತಿದ್ವಿ ಭವ್ಯ? ಏನು ಲೆಕ್ಕಾಚಾರ ಬರೀತಿರಂಗಿದ್ಯಾ? ಇವರು ನಮ್ಮ ಚಿಕ್ಕಮ್ಮ, ಅಮ್ಮ ತಂಗಿ ಹೋಟ್ಲ್ ಇಟ್ಟಿದ್ದಾರೆ. ಅದೇ ಹೋಟ್ಲಿಗೆ ಬಂದಿದ್ದೀವಿ. ಯಾಕೆ ಮಾಡ್ಬಾರ್ದು? ಮಾಡ್ತೀನಿ. ಯಾಕೆ ಮಾಡ್ಬಾರ್ದು? ಹಾಯ್ 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 ಮಾಡಿ. ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಾನು. ಊಟ ಮಾಡ್ತಾ ಇದ್ದೀವಿ. ನಿಜ ನನ್ನ ಹತ್ರ ಅನ್ಸೋದೇ ಇಲ್ಲ ಅದು. ಅದೆಲ್ಲ ಮಾಡ್ಸೋದು ಹಂಗೆಯ. ಅಕ್ಕ ನಿಮ್ ರಾತ್ರಿಗೆ ಹೇರ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿರೋ ಪಾರ್ಲರ್ಗೆ ಬಂದಿದ್ದೀವಿ. ನೋಡಿ ಬಳೆ ಕೊಡ್ಬೇಕಂದ್ರೆ ಎಷ್ಟು ಒದ್ದಾಡ್ತೀವಿ. ಇವ್ರು ಎಷ್ಟು ಚೆನ್ನಾಗಿ ಐಡಿಯಾ ಮಾಡ್ಕೊಂಡಿದ್ದಾರೆ. ಎಲ್ಲಾದ್ರಲ್ಲೂ ಒಂದೊಂದು ಪೀಸ್ನ ತೆಗೆದು ಈ ಥರ ಟೇಪ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟವ್ರೆ. ಯಾವ ಕಲರ್ ಬೇಕೋ ಅದನ್ನ ಇಲ್ಲೇ ಡಿಸ್ಪ್ಲೇ ನೋಡ್ಬಿಟ್ಟು ತಗೊಡ್ತಾರೆ. ನೋಡಿ ಇವಾಗ ನಾವು ಕೇಳಿದ್ವಿ. ಸೊ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದ್ವಿ. ಇಲ್ಲಿ ಒಡವೆ ಸೆಟ್ಗಳು ಮತ್ತು ಮದುವೆಗೆ ಏನೇನು ಬೇಕೋ ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ನಾನು ಬರ್ತಾ ಥ್ರೆಡ್ ಥರದನ್ನ ಮರ್ತುಬಿಟ್ಟೆ. ಇಲ್ಲಾಂದರೆ ತಂದಿದ್ರೆ ನಾನೇ ನನ್ನ ಅಕ್ಕ ತಂಗಿರಿಗೆ ಎಲ್ಲರಿಗೂ ಐಬ್ರೋ ಮಾಡ್ಬೋದಿತ್ತು. ಬಟ್ ನಾನು ಮರ್ತುಬಿಟ್ಟೆ, ಅವರು ಕೂಡ ನೆನ್ಪು ಮಾಡಿಲ್ಲ. ಸೊ ಆಮೇಲೆ ನನ್ನನ್ನು ಅಲ್ಲಿಗೆ ಹೋದ್ಮೇಲೆ ಕೇಳ್ತಿದ್ದಾರೆ, ಥ್ರೆಡ್ ತಂದಿಲ್ವಾ ನೀನು, ನಿನ್ನ ಹತ್ರನೇ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತಿದ್ದೆ ನಾನು. ಸುಮ್ಮನೆ ಅದಕ್ಕೆ ದುಡ್ಡು ವೇಸ್ಟು ಅಂತ ಇದ್ರು. ಬಟ್ ಏನು ಮಾಡೋದು, ನಾನು ಮರ್ತು ಬಂದುಬಿಟ್ಟಿದ್ದೆ. ಹಾಗಾಗಿ ಅಲ್ಲೇ ಪಾರ್ಲರಲ್ಲೇ ಮಾಡಿಸ್ಕೊಂಡ್ವಿ. ನಮ್ಮ ಪಾಪುಗೆಲ್ಲ ಹೇರ್ ಕಟ್ ಮಾಡಿಸ್ಬಿಟ್ಟು ಇವಾಗ ಎಂಗೇಜ್ಮೆಂಟಿಗೆ ಏನೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ಅಕ್ಕ ತಂಗಿರು ಎಲ್ಲರೂ ಸೇರಿಕೊಂಡು ಶಾಪಿಂಗ್ ಮಾಡ್ತಾ ಇದ್ವಿ. ನಾವೊಂದು ಕಡೆ ಅವರೊಂದು ಕಡೆ. ಸೊ ನಾನು ಒಡವೆ ಸೆಟ್ಟನ್ನೆಲ್ಲ ಆರ್ಡ್ರ್ ಮಾಡ್ತಾಯಿದ್ದೆ. ಅವ್ರ ಹತ್ರ ಸೆಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನಾಗಮಂಗ್ಲದಲ್ಲಿ ಇಲ್ಲಿ ಬಂದರೆ ದುಬೈ ಸ್ಟೋರ್ ಅಂತ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಕೂಡ ಅವ್ರ ಹತ್ರ ಸಿಗುತ್ತೆ, ಚೀಪಾಗಿ ಹಾಕ್ಕೊಡ್ತಾರೆ ಹೋಲ್ಸೇಲಲ್ಲಿ. ಸೊ ನಮಗೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ತೊಗೊಂಡು ಸೀದಾ ಇವಾಗ ಹೊರಟಿದ್ದೀವಿ. ಶಾಪಿಂಗ್ ಮುಗಿಸೋಷ್ಟ್ರಲ್ಲಿ ಗೊತ್ತಲ್ಲ, ಹೆಣ್ಮಕ್ಳು ಶಾಪಿಂಗ್ ಅಂದರೆ ಲೇಟಾಗಿ ಹೋಗ್ಬಿಡುತ್ತೆ. ಹೇಳಿ ಇವಾಗ ನೋಡಿ, ಇಡೀ ಮನೆಯಲ್ಲ ಪಾಪ ಇವನೇ ನೆಲ ಒರೆಸೋದು, ಯಾರು ಹೆಂಗಸರು ಕೆಲಸ ಮಾಡಲ್ಲ, ಇವನ್ಗೆಲ್ಲ ಮಾಡ್ಸೋದು. ಅಲ್ಲೇನೋ ಚಂದ್ರು ಆ ಫಿಶ್ ಟ್ಯಾಂಕ್ ಏನೋ ಮಾಡ್ಬಿಟ್ಟು ಅದು ಇದು ಪೈಪಿಂದ ನೀರು ಎಲ್ಲ ಆಚೆ ಬಂದ್ಬಿಟ್ಟು ಫುಲ್ ಏರೋಟ್ ಏನೋ ಆಗಿದೆ ಅಂತೆ. ರಿವರ್ಸ್ ಹೊಡ್ಬಿಟ್ಟು ಇಲ್ಲೆಲ್ಲ ಫುಲ್ ಹೋಗಿ ನೀರು ಚೆಲ್ಕೊಂಡು ಎಲ್ಲ ಅಲ್ಲೇ ಬಿಟ್ಟಿದ್ವಾ. ಅದಕ್ಕೆ ಈಗ ಅವ್ನು ಮಾಡಿ ತಪ್ಪದು ಅವನೇ ಒರೆಸ್ತವನೆ. ಇಷ್ಟು ಫುಲ್ ಆಲ್ ಪೂರ್ತಿ ನೀರು ನಿಂತ್ಕೊಂಡಿತ್ತು, ಅದಕ್ಕೆ ಅವನೇ ಒರೆಸ್ತಾನೆ. ಆಗಿರೋದು ಇಷ್ಟಾಗ್ಲಾ ಅಷ್ಟಾಗ್ಲೇ ಯಾಕೋ ಮಾಡ್ತಿದ್ಯಾ? ನಾನು ಸುಮ್ಮನೆ ತಮಾಷೆಗೆ ಮನೆ ಒರೆಸ್ತಾನೆ ತಕ್ಷಣ ಇಡೀ ಮನೆ ಮೇಲೆ ಒರೆಸಕ್ ಹೋಗ್ತಿದ್ಯಾ ಹೆಂಗೆ?
ಬೇಡ ಇಷ್ಟಾಗ್ಲಿ ಮಾತ್ರ ವರ್ಷ ಸಾಕು, ಮತ್ತೆ ತುಳ್ಕೊಂಡು ಓಡಾಡ್ತೀವಲ್ಲ ಅದೆಲ್ಲ ಇದ್ದೇ ಆಗುತ್ತೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಕೊಡೋದನ್ನ ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.